ಬಹುಬೇಡಿಕೆಯ ಬಂಡೂರು ತಳಿಯ 7 ತಿಂಗಳ 2 ಟಗರು ಮರಿಗಳನ್ನು ಬರೋಬ್ಬರಿ 1,60,000 ರೂಪಾಯಿಗೆ ತಾಲೂಕಿನ ಕಿರುಗಾವಲು ಗ್ರಾಮದ ಯುವ ರೈತ ಉಲ್ಲಾಸ್ ಗೌಡ ಮಾರಾಟ ಮಾಡಿದ್ದಾರೆ. 2 ಮರಿಗಳನ್ನು ಕಿರುಗಾವಲಿನ ಕುಮಾರ್ ಮತ್ತು ವಡ್ಡರಹಳ್ಳಿಯ ಕುಳ್ಳೇಗೌಡ ಎಂಬುವವರು ಖರೀದಿಸಿದ್ದಾರೆ. ಬಿಸಿಯ ವ್ಯಾಸಂಗ ಮಾಡುತ್ತಿರುವ ಉಲ್ಲಾಸ್ ಗೌಡ ಅವರ ಕುಟುಂಬ ಕಳೆದ ಹಲವು ಬಂಡೂರು ಕುರಿ ಸಾಕಾಣಿಕೆಯಲ್ಲಿ ತೊಡಗಿದೆ. 4-5 ತಿಂಗಳ ಹಿಂದೆ ಶಿವಮೊಗ್ಗ ಮೂಲದ ರೈತರಿಗೆ ಕುರಿಯೊಂದನ್ನು 1,48,000 ರೂಪಾಯಿಗೆ ಮಾರಾಟ ಮಾಡಿದ್ದರು. ನಮ್ಮ ತಾತ ಹಾಗೂ ತಂದೆ ಮನೋಹರ್ ರವರಿಂದ ಕಲಿತ ಕುರಿ ಸಾಕಾಣಿಕೆಯನ್ನು ಶಿಕ್ಷಣದ ಜತೆಗೆ ವ್ಯಾಪಾರವಾಗಿ ರೂಢಿಸಿಕೊಂಡಿದ್ದಾರೆ. ಬಂಡೂರು ಕುರಿ ತನ್ನದೇ ವಿಶೇಷತೆ ಹೊಂದಿದ್ದು, ಈ ಟಗರನ್ನು ವಿಶೇಷ ಕಾಳಜಿಯಿಂದ ಸಾಕುತ್ತೇವೆ ಎನ್ನುತ್ತಾರೆ ಉಲ್ಲಾಸ್ ಗೌಡ. ಬಂಡೂರು ತಳಿ ಟಗರು ಉಳಿದ ಸಾಮಾನ್ಯ ಕುರಿಗಳಿಂದ ವಿಭಿನ್ನವಾಗಿ ಕಾಣಿಸುತ್ತದೆ. ನೋಡಲು ಅತ್ಯಂತ ಆಕರ್ಷಣೀಯವಾಗಿ ಸಾಮಾನ್ಯ ಕುರಿಗಿಂತ ಗಿಡ್ಡನೆಯ ಕಾಲು, ಉದ್ದವಾದ ದೇಹವನ್ನು ಹೊಂದಿದೆ. ಬಂಡೂರು ಕುರಿಯ ಮಾಂಸ ಸಾಮಾನ್ಯ ಕುರಿ ಹಾಗೂ ಮೇಕೆಗಳಿಗಿಂತ ಅತ್ಯುತ್ತಮ ರುಚಿ ನೀಡಲಿದೆ. ಮಾಂಸ ಮಾರಾಟ ತೀರಾ ಅಪರೂಪವಾಗಿದೆ. ಈ ತಳಿಯ ಕುರಿಗಳು ಇರುವುದು ಬೆರಳೆಣಿಕೆಯಷ್ಟು ಮಾತ್ರ. ಹೀಗಾಗಿ ಮನೋಹರ್ ರವರು ಹಳ್ಳಿಗಳನ್ನು ಸುತ್ತಿ ಬಂಡೂರು ತಳಿಯನ್ನು ಹುಡುಕಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಅತಿ ಹೆಚ್ಚು ಬೆಲೆಗೆ ಮಾರಾಟವಾದ ಟಗರಿಗೆ ವಿಶೇಷ ಪೂಜೆ ಮಾಡಿ ಮೆರವಣಿಗೆ ಮೂಲಕ ಉಲ್ಲಾಸ್ ಗೌಡ ಕುಟುಂಬಸ್ಥರು ಕುಮಾರ್ ಮತ್ತು ವಡ್ಡರಹಳ್ಳಿಯ ಕುಳ್ಳೇಗೌಡ ಅವರಿಗೆ ಹಸ್ತಾಂತರಿಸಿದ್ದರು. ಬಂಡೂರು ತಳಿ ಹಾಗಾಗಿ ನಾವು ಬಂಡೂರು ತಳಿ ಇಂಪ್ರೂವ್ ಮಾಡೋಣ ಅಂದ್ಬಿಟ್ಟು ಆಸೆಯಾಗಿ ತಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಾವು ಬಂಡೂರು ಮರಿ ಸಾಕಾಣಿಕೆ ಮಾಡ್ತಿದ್ದೆ. ನಾನು ಎಜುಕೇಶನ್ ಮಾಡ್ಕೊಂಡು ಈ ತಳಿ ಅಭಿವೃದ್ಧಿ ಮಾಡ್ತಿದ್ದೀನಿ. ಇವರು ಬಿತ್ತನೆ ಪರ್ಪಸ್ಗೋಸ್ಕರ ಬಿತ್ತನೆ ಟಗರು ಬೇಕು ಅಂತ ಕೇಳ್ತಿದ್ರು. ಇವರು ಕುರಿಗಳು ಮಡಗಿದ್ದಾರೆ. ಇವರು ಕೇಳಿಗೋಸ್ಕರ ನಾವು ಬಂಡೂರು ತಳಿ ಉಳಿಲಿ, ಹೊರಗಡೆ ಅವರು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇವ್ರಿಗೆ ನಮ್ಮ ತಳಿ ನಶಿಸೋಗ್ಬಾರ್ದು ಅಂತ ಅನ್ನೋದೊಂದು ಕಾರಣಕ್ಕೋಸ್ಕರ ಇವೆರಡು ಟಗರನ್ನ ಇವ್ರಿಗೆ ಬಿತ್ತನೆ ಪರ್ಪಸ್ಗೋಸ್ಕರ ಕೊಟ್ಟಿದ್ದೀನಿ. ಇವೆರಡು ಟಗರನ್ನು 1,60,000 ಕೊಟ್ಟಿದ್ದೀನಿ. ಓಕೆ, ಬಂಡೂರು ತಳಿ